ನಮಸ್ಕಾರ. ಇಂದು ನಾನು ಹೇಳ್ತಾ ಇರುವಂಥ ಕಾಯಿಲೆ ತುಂಬ ಜನರನ್ನ ಕಾಡದೇ ಇದ್ರೂ, ಕೆಲವೊಬ್ಬರಿಗೆ ತುಂಬ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಕೊನೆಯಲ್ಲಿ ಸರ್ಜರಿ ಮಾಡಿಸ್ಕೊಳ್ಬೇಕು. ಜೊತೆಗೆ ಜೀವನ ಪರ್ಯಂತ ಒಂಥರ ಕುಂಠಿತ ನಡಿಬೇಕು ಅನ್ನುವಂಥ ಪರಿಸ್ಥಿತಿಗೆ ತಳ್ಳತ್ತೆ. ತುಂಬ ಹಿಂಸೆಯನ್ನು ಕೊಡುತ್ತೆ ಅನ್ನುವ ಕಾರಣಕ್ಕೆ ಆ ಸಮಸ್ಯೆಯ ಬಗ್ಗೆ ಹೇಳ್ತಾ ಇದ್ದೇನೆ. ಆ ಸಮಸ್ಯೆಯ ಬಗ್ಗೆ ಹೇಳುವಾಗ ಕೇವಲ ಆ ಸಮಸ್ಯೆ ಇರುವವರು ಅಂತಲ್ಲ, ಇಲ್ಲದೇ ಇರುವಂಥವರು ಕೂಡ ತಿಳ್ಕೊಂಡ್ರೆ ಆಗ ನಾವು ಯಾವ ತಪ್ಪು ಮಾಡಬಾರ್ದು ಅನ್ನೋದು ಕೂಡ ಅರ್ಥ ಆಗುತ್ತೆ. ಮತ್ತೆ ಈ ಥರದ ಒಂದು ಸಮಸ್ಯೆ ಇದೆ ಅನ್ನೋದು ಕೂಡ ಗೊತ್ತಾಗತ್ತೆ. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂಥ ಅಥವಾ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೊರಟಿರುವಂಥ ಕಾಯಿಲೆ ಅವ್ಯಾಸ್ಕ್ಯುಲರ್ ನೆಕ್ರೋಸಿಸ್, AVN ಅಂತ ಹೇಳ್ತಾರೆ. ಇದರ ಕಾರಣಗಳು, ಸಿಂಪ್ಟಮ್ಸ್ ಏನಿರುತ್ತೆ, ಆಯುರ್ವೇದದಲ್ಲಿ ಇದನ್ನು ಹೇಗೆ ಚಿಕಿತ್ಸೆಯನ್ನು ಮಾಡಿ ಗುಣಪಡಿಸಬಹುದು, ಅದರ ಬಗ್ಗೆ ನಾನು ಹೇಳ್ತೇನೆ. ಇದು ಸಾಮಾನ್ಯವಾಗಿ ಹಿಪ್ ಜಾಯಿಂಟ್ ಅಲ್ಲಿ, ಅಂದ್ರೆ ನಮ್ಮ ಕಾಲು ಹುಟ್ಟುವ ಜಾಗದಲ್ಲಿ ಇರುವಂತ ಏನು ಜಾಯಿಂಟ್ ಇದೆಯಲ್ಲ, ಹಿಪ್ ಜಾಯಿಂಟ್ ಅಂತ ಕರಿತೇವೆ. ಆ ಜಾಯಿಂಟ್ ಅಲ್ಲಿ ಕಾಮನ್ಲಿ ಆಗುತ್ತೆ, ಬೇರೆ ಕಡೆ ಆಗಬಾರ್ದು ಅಂತಿಲ್ಲ, ಸಾಮಾನ್ಯವಾಗಿ ಅಲ್ಲೇ ಆಗೋದ್ರಿಂದ ಅದ್ರ ಬಗ್ಗೆ ನಾವು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋದು. ಅವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂದ್ರೆ ಏನು ಅಂತಂದ್ರೆ, ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ರಕ್ತ ಸಂಚಾರ ಬೇಕೇ ಬೇಕು. ಎಲ್ಲಿ ರಕ್ತ ಸಂಚಾರ ಇಲ್ವೋ ಅಲ್ಲಿ ಆ ಜೀವಕೋಶಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅಲ್ಲಿ ಒಂದು ಜೀವ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಯುರ್ವೇದದಲ್ಲಿ ರಕ್ತಗಳ ಬಗ್ಗೆ ಹೇಳುವಾಗ, ಅಥವಾ ರಕ್ತಕ್ಕೆ ಅಂತಲೇ ಒಂದಿಷ್ಟು ಅಧ್ಯಾಯಗಳನ್ನು, ಅದಕ್ಕೆ ಬರುವಂಥ ರೋಗಗಳು, ಅಂದರೆ ಅದಕ್ಕೆ ಬರುವಂಥ ರೋಗಗಳು ಅಂತ ಅದರಲ್ಲಿ ಪ್ರಧಾನವಾಗಿ ದೋಷಗಳಿದ್ದು ಬರುವಂಥ ಸಮಸ್ಯೆಗಳು, ಹೀಗೆಲ್ಲ ಹೇಳ್ತಾರೆ. ಮತ್ತು ಜೊತೆಗೆ ರಕ್ತ ಶುದ್ಧಿಗಾಗಿ ಅಥವಾ ರಕ್ತವನ್ನು ಸರಿ ಮಾಡಿಕೊಳ್ಳಿಕ್ಕೆ, ರಕ್ತದ ಹರಿಯುವಿಕೆ ಸರಿಯಾಗಲಿಕ್ಕೆ ಆಯುರ್ವೇದದಲ್ಲಿ ಸ್ಪೆಷಲ್ ಚಿಕಿತ್ಸೆಗಳನ್ನು ಕೂಡ ಹೇಳ್ತಾರೆ. ಅಂದರೆ ರಕ್ತ ಮೋಕ್ಷಣ ಅಂತ ಒಂದು ಸ್ಪೆಷಲ್ ಚಿಕಿತ್ಸೆಯನ್ನೇ ಅದಕ್ಕೆ ಕೊಡ್ತೇವೆ. ಜೊತೆಗೆ ಎಷ್ಟೋ ಕಡೆ ಎಕ್ಸ್ಪ್ಲನೇಷನ್ ಯಾವ ಥರ ಕೊಡ್ತಾರೆ ಅಂತಂದರೆ, ಅವರಿಗೆ ಎಷ್ಟು ಸ್ಪಷ್ಟವಾಗಿ ಈ ದೇಹದಲ್ಲಿ ರಕ್ತ ಪರಿಚಲನೆ ಆಗತ್ತೆ. ಅಂದರೆ ನಾವು ಅಂದ್ಕೊಳ್ಳೋದು 1757 ಇಸ್ವಿಯಲ್ಲಿ ಗೊತ್ತಾಯಿತು ಜಗತ್ತಿಗೆ, ರಕ್ತ ನಮ್ಮ ದೇಹದ ಹರಿತಾ ಇದೆ, ಸರ್ಕ್ಯುಲೇಷನ್ ಆಗ್ತಾ ಇದೆ ಅನ್ನೋ ಗೊತ್ತಾಯಿತು ಅಂತ. ಬಟ್ ಆಯುರ್ವೇದದಲ್ಲಿ ಅದನ್ನು ತುಂಬ ಚೆನ್ನಾಗಿ ಹೇಗೆ ಹೃದಯ ಇಡೀ ದೇಹಕ್ಕೆ ಪಂಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳುತ್ತೆ. ಒಂದಿನ ನಾನು ಅದ್ರ ಬಗ್ಗೆ, ಕೇವಲ ರಕ್ತ ಮತ್ತು ಆಯುರ್ವೇದ ಅದ್ರ ಬಗ್ಗೆನೇ ಮಾತಾಡ್ತೇನೆ. ಆವಾಗ ನಿಮಗೆ ಯಾವ ಥರ ಆಹಾರ ತೆಗೆದುಕೊಳ್ಬೇಕು, ರಕ್ತ ಹೇಗೆ ಇಟ್ಕೊಳ್ಬೇಕು, ರಕ್ತ ಹೇಗೆ ನಮಗೆ ಜೀವನವನ್ನು ಕೊಡುತ್ತೆ, ಅಂದರೆ ಇದು ಏನು ರಕ್ತಧಾತು ಇದೆಯಲ್ಲ, ಅದು ಜೀವನವನ್ನು ಕೊಡುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಅಂದರೆ ಎಲ್ಲೆಲ್ಲಿ ರಕ್ತ ಹರಿಯತ್ತೋ ಅಲ್ಲಿ ಮಾತ್ರ ಜೀವನ ಇರುತ್ತೆ, ಇಲ್ಲದೆ ಹೋದರೆ ರಕ್ತ ಹರಿಯೋದು ಎಲ್ಲಿ ಬಂದಾದರೂ ಜೀವನ ಇರೋದಿಲ್ಲ, ಅಥವಾ ಅಲ್ಲಿ ಆ ಭಾಗ ಸತ್ತು ಹೋಗುತ್ತೆ ಅಂತ. ಇಲ್ಲಿ ಏನಾಗುತ್ತೆ ಅಂತಂದರೆ, ಅವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತಂದರೆ ರಕ್ತ ಸಂಚಾರ ಇಲ್ಲದೇನೆ ಯಾವುದೇ ಒಂದು ಜಾಯಿಂಟ್ ಸತ್ತು ಹೋಗುತ್ತೆ, ಕೊಳತು ಹೋಗುತ್ತೆ, ಅಥವಾ ಏನು ಆ ಜಾಯಿಂಟ್ ಸರಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸಾಮಾನ್ಯವಾಗಿ ಇದು ಹಿಪ್ ಜಾಯಿಂಟಲ್ಲಿ ಆಗೋದ್ರಿಂದ ಹಿಪ್ ಜಾಯಿಂಟಿಗೆ ಸಪ್ಲೈ ಮಾಡುವಂಥ ರಕ್ತನಾಳ ಮಧ್ಯದಲ್ಲಿ ಬೇರೆ ಬೇರೆ ಕಾರಣಗಳಿಂದ ರಕ್ತ ಸಂಚಾರ ಮಾಡೋದನ್ನು ಬಂದ್ ಮಾಡಿ, ಅಥವಾ ಮಧ್ಯದಲ್ಲಿ ಬ್ಲಾಕೇಜ್ ಆಗಿ ಆ ಜಾಯಿಂಟ್ ಹಾಳಾಗಿ ಹೋಗುತ್ತೆ. ನಿಧಾನವಾಗಿ ಅದರ ಸಿಂಪ್ಟಮ್ಸ್ ಕಾಣಲಿಕ್ಕೆ ಶುರುವಾಗುತ್ತೆ. ಮೊದಲನೇದಾಗಿ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ನೋವು, ಅದರ ಸುತ್ತಲಿನ ಭಾಗದಲ್ಲಿ ಸ್ವಲ್ಪ ನೋವು ಬರೋದು, ಅಥವಾ ಈ ಜೋಮ್ ಬಂದಂಗೆ ಅನ್ಸೋದು, ಇದೆಲ್ಲ ಆಗ್ಬೋದು. ಆದರೆ ನಿಧಾನವಾಗಿ ಹೋಗ್ತಾ ಹೋಗ್ತಾ ಭಾರವನ್ನು ನಾವು ಆ ಜಾಯಿಂಟಿಗೆ ಕೊಟ್ಟಾಗ, ಅಂದರೆ ನಿಂತಾಗ ಜಾಸ್ತಿ ನೋವು ಬರೋದು, ಇದೆಲ್ಲ ಆಗ್ಲಿಕ್ಕೆ ಶುರುವಾಗುತ್ತೆ. ಅಂದರೆ ನಿಂತ್ಕೊಳ್ಳಿಕ್ಕೆ, ತುಂಬ ಹೊತ್ತು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ತುಂಬ ದೂರ ನಡಿಲಿಕ್ಕೆ ಸಾಧ್ಯ ಇಲ್ಲ, ಹೀಗಾಗತ್ತೆ. ಮತ್ತು ತುಂಬ ಜಾಸ್ತಿ ಆದ ನಂತರ, ಅಂದರೆ ಕೊನೆಗೆ ಹೋಗ್ತಾ ಹೋದ ಹಾಗೆ ಆ ಜಾಯಿಂಟನ್ನು ಮೂವ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಅಂದರೆ ಜಾಯಿಂಟ್ ಚೆನ್ನಾಗಿ ಫ್ರೀಯಾಗಿ ಮೂವ್ ಆಗಬೇಕಲ್ಲ, ಆ ಒಂದು ಫಂಕ್ಷನಾಲಿಟಿ ಹೋಗಿ ಅದು ಸ್ಟಿಫ್ ಆಗಿಬಿಡುತ್ತೆ, ಜಾಯಿಂಟ್ ಮೂವ್ನೇ ಆಗಲ್ಲ. ಯಾಕೆಂದರೆ ಆ ಜಾಯಿಂಟ್ ತನ್ನ ಕೆಪಾಸಿಟಿನ ಕಳ್ಕೊಳ್ಳುತ್ತೆ, ಜಾಯಿಂಟ್ ಹೇಗಿರಬೇಕು ಹಾಗಿರೋದಿಲ್ಲ, ಪೂರ್ತಿ ಜಾಯಿಂಟ್ ಸತ್ತೋಗುತ್ತೆ ಅಂತ. ಆ ಸಂದರ್ಭದಲ್ಲಿಯೇ ಏನು ಮಾಡಬೇಕಾಗತ್ತೆ ಅಂತಂದರೆ, ಆ ಜಾಯಿಂಟನ್ನು ರೀಪ್ಲೇಸ್ ಮಾಡ್ತಾರೆ. ನಿಜವಾಗ್ಲೂ ಗ್ರೇಟ್ ಅದು. ಅಂದರೆ ಮನುಷ್ಯನ ಒಂದು ಪಾರ್ಟನ್ನು ಪೂರ್ತಿಯಾಗಿ ತೆಗೆದು ಅದನ್ನು ರೀಪ್ಲೇಸ್ ಮಾಡಿ ಅವನ ಉಳಿದ ಜೀವನದಲ್ಲಿ, ಅಂದರೆ ಅವನ ಮುಂದಿನ ಬದುಕಿನಲ್ಲಿ ಅವನ ಕೆಲಸವನ್ನು ಅವನು ಮಾಡ್ಕೊಳ್ಳೋ ಥರ ಮಾಡುತ್ತಲ್ಲ ಮಾಡರ್ನ್ ಸೈನ್ಸ್, ನಿಜವಾಗ್ಲೂ ಗ್ರೇಟ್. ಆದರೆ ಆಯುರ್ವೇದದಲ್ಲಿ ನಾವು ಇದನ್ನು ಹೇಗೆ ಚಿಕಿತ್ಸೆಯನ್ನು ಮಾಡೋಣ, ಅಂದರೆ ಪ್ರಾರಂಭದ ಹಂತ ಅಥವಾ ಮಧ್ಯದ ಹಂತದಲ್ಲಿ ಇದ್ದರೆ ನಾವು ಇದನ್ನು ಹೇಗೆ ವಾಪಸ್ ತರಬಹುದು ಅನ್ನೋದನ್ನು ನಾವು ಇವತ್ತು ನೋಡಲಿಕ್ಕಿದ್ದೇವೆ. ಅದಕ್ಕೂ ಮೊದಲು ಇದಕ್ಕೆ ಕಾರಣಗಳು ಸಾಮಾನ್ಯವಾಗಿ ಏನೇನು ಅಂತ ನೋಡೋಣ. ಮೊದಲನೇದಾಗಿ ಏನೋ ಒಂದು ಪೆಟ್ಟು ಬೀಳೋದು, ಆಕ್ಸಿಡೆಂಟ್ ಆಯಿತು, ಎಲ್ಲೋ ಬಿದ್ವಿ, ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಅಲ್ಲಿ ಪೆಟ್ಟು ಬಿದ್ದು ರಕ್ತ ಸಂಚಾರ ಸ್ಟಾಪ್ ಆಗೋದು, ಆ ರಕ್ತನಾಳಕ್ಕೆ ಪೆಟ್ಟು ಬಿದ್ದು. ಎರಡನೇದು ಸ್ಟಿರಾಯ್ಡ್ಸನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ. ಸಮ್ಟೈಮ್ಸ್ ಏನಾಗುತ್ತೆ, ಕೆಲವು ರೋಗಗಳಿಗೆ ಅಥವಾ ಕೆಲವು ತಾತ್ಕಾಲಿಕವಾಗಿ ಸ್ಟಿರಾಯ್ಡ್ಸನ್ನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಆವಾಗ ನೀವು ತಗೊಳ್ಳೇಬೇಕಾಗತ್ತೆ, ಅದು ಅನಿವಾರ್ಯ. ಆದರೆ ಕೆಲವೊಮ್ಮೆ ಬಹಳಷ್ಟು ಬಾರಿ ಅಂಥ ಸಂದರ್ಭದಲ್ಲಿ ಸರಿಯಾಗಿ ಆಯುರ್ವೇದ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ಸ್ಟಿರಾಯ್ಡ್ಸನ್ನು ಖಂಡಿತ ಬೇಗ ಬಿಡ್ಲಿಕ್ಕೆ, ಅಂದರೆ ಅವರು 2 ವರ್ಷ 3 ವರ್ಷ ತಗೊಳ್ಬೇಕು ಅನ್ನುವಂಥದ್ದು ಇದ್ರೂ ಕೂಡ ಕೆಲವೇ ದಿನಗಳಲ್ಲಿ ಅದನ್ನು ಬಿಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕೆಲವು ಸಾರಿ ಸ್ವಲ್ಪ ಜಾಸ್ತಿ ದಿನ ತಗೊಳ್ಬೇಕಾಗತ್ತೆ, ಯಾಕೆಂದರೆ ಸ್ಟಿರಾಯ್ಡ್ ಲೈಫ್ ಸೇವಿಂಗ್ ಡ್ರಗ್. ಇನ್ನೊಂದು ಕಡೆ ಮಿಸ್ಟೇಕ್ ಆಗುತ್ತೆ, ಏನು ಅಂತಂದರೆ ಡಾಕ್ಟರ್ ಕೊಡೋದ್ರ ಹೊರತಾಗಿ ಪೇಷಂಟ್ಸ್ ತಾವೇ ತೆಗೆದುಕೊಳ್ಳೋದು, ಅಥವಾ ಬಹಳಷ್ಟು ಕಡೆ ಆಯುರ್ವೇದಿಕ್ ಮೆಡಿಸಿನ್ ಅಂತ ಸುಳ್ಳು ಹೇಳಿ ಸ್ಟಿರಾಯ್ಡನ್ನು ಕೊಡ್ತಾ ಇರ್ತಾರೆ. ನಾನು ಅವ್ರ ಹತ್ರ
ಆ ಥರ ಪೇಷಂಟ್ಸ್ ನಾನು ಇದನ್ನು ತಗೊಳ್ತಾ ಇದ್ದೇನೆ, ಅದಕ್ಕೇನು ಹೆಸರು ಸರಿಯಾಗಿರೋದಿಲ್ಲ, ಅಥವಾ ಹೆಸರಿದ್ರೂ ಕೂಡ ಇವರಿಗೆ ಅದು ಸರಿಯಾದ ಲೈಸೆನ್ಸ್ ಇರಲ್ಲ, ಇದಿಲ್ಲ ಅಂತ ಅರ್ಥವೇ ಆಗೋದಿಲ್ಲ, ನೋಡಲಿಕ್ಕೆ ಚೆನ್ನಾಗಿರೋ ಥರನೇ ಕಾಣುತ್ತೆ. ಅದನ್ನು ಹೇಳ್ಕೊಂಡು ಬಂದಾಗ ನಾನು ಯಾವಾಗಲೂ ಪ್ರಶ್ನೆ ಕೇಳ್ತೇನೆ, ನಿಮಗೆ ಇದನ್ನು ತಗೊಂಡಾಗ ಎಕ್ಸಲೆಂಟ್ ರಿಸಲ್ಟ್ ಬರುತ್ತಲ್ಲ, ತಗೊಂಡ ತಕ್ಷಣ ಗುಣ, ಬಿಟ್ಟ ತಕ್ಷಣ ಮತ್ತೆ ಪ್ರಾಬ್ಲಮ್ಸ್ ಮೊದಲಕ್ಕಿಂತನೂ ಜಾಸ್ತಿ ಆದಂಗೆ ಅನ್ಸುತ್ತೆ. ಎಸ್ಪೆಷಲಿ ನೋವಿರುವಂಥವ್ರು, ಈಗ ಯಾರು ನೋಡಿದ್ರು ಸೊಂಟ ನೋವು, ಮಂಡಿ ನೋವು ಜಾಸ್ತಿ ಇರೋದ್ರಿಂದ ಅಂಥವ್ರು ಅದನ್ನು ತಗೊಳ್ತಾ ಇರ್ತಾರೆ. ಆಗ ನಾನು ಕೇಳೋದು ಅದನ್ನೇ, ಇಷ್ಟೊಂದು ಜನ ಆಯುರ್ವೇದ ಡಾಕ್ಟರ್ ಇದ್ದಾರೆ, ಅವರು ಯಾರ ಹತ್ರ ನಿಮ್ಮ ನೋವನ್ನು ಇಮಿಡಿಯೇಟ್ಲಿ ಕಡಿಮೆ ಮಾಡಲಿಕ್ಕಾಗಲ್ಲ, ತುಂಬ ಸಮಯ ತಗೊಳ್ತಾರೆ, ಅಥವಾ ಅವರು ಮಾತ್ರೆ ತೆಗೆದುಕೊಂಡ್ರೂ ಕೂಡ ನಿಮಗೆ ಸಡನ್ನಾಗಿ ಪೂರ್ತಿ ಗುಣ ಆಗೋಯ್ತು ಅನ್ನೋ ಥರ ಆಗೋದಿಲ್ಲ. ಕೆಲವು ಸಮಸ್ಯೆಗಳು ಆಗ್ಬೋದು, ಆದರೆ ಈ ಮೂಳೆ ಸವಕಳಿ ಆಗಿದೆ ಅಂದರೆ ಮಂಡಿ ತುಂಬ ನೋವಿದೆ, ತುಂಬ ದಿನಗಳಿಂದ ಇದೆ, ಸೊಂಟ ನೋವು ತುಂಬ ದಿನಗಳಿಂದ ಇದೆ, ನಾನು ಯಾವುದೋ ಒಂದು ಮಾತ್ರೆ ಕೊಡ್ತೇನೆ, ನಾಳೆಗೆ ನಿಮಗೆ ಆರಾಮಾಯಿತು, ಹಿಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಕೆಲವು ದೊಡ್ಡ ದೊಡ್ಡ ಕಂಪನಿಗಳು, ಆಯುರ್ವೇದದ ಕಂಪನಿಗಳು, ಅವರು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಅಂತಲೇ ಕೋಟಿಗಟ್ಟಲೆ ಹಣವನ್ನು ಪ್ರತಿ ವರ್ಷ ಖರ್ಚು ಮಾಡ್ತಾರೆ. ಒಂದು ಹಿಮಾಲಯ ಅಂತ ಇಟ್ಕೊಳ್ಳಿ, ದೂತಾಪೇಶ್ವರ ಅಂತ ಇಟ್ಕೊಳ್ಳಿ, ಆ ಥರದ ಕಂಪನಿಗಳು. ಅದು ಇಷ್ಟು ವರ್ಷಗಳಲ್ಲಿ, 50-60 ವರ್ಷಗಳಲ್ಲಿ ಅವ್ರ ಹತ್ರ ಅಂಥ ಮಾತ್ರೆ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೆ ಯಾವುದೇ ಹೆಸರಿಲ್ಲದಿರೋ ಯಾವುದೋ ಒಂದು ಇವರು ಆಯುರ್ವೇದಿಕ್ ಅಂತ ಹೇಳಿ ನಿಮಗೆ ಇಮ್ಮಿಡಿಯೇಟ್ಲಿ ನೋವು ಕಡಿಮೆ ಮಾಡುವಂಥ ಔಷಧವನ್ನು ಕೊಡ್ತಿದ್ದಾರೆ ಅಂತಂದರೆ, ಅಥವಾ ಯಾರಿಗೋ ಗುಣ ಆಯಿತು ಅಂತ ತಗೊಳ್ತೀರಿ ಅಂತಾದರೆ ತುಂಬ ಕೇರ್ಫುಲ್ ಆಗಿರಿ. ಬದಲಿಗೆ ನೀವು ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿ ಅವರು ಹೇಳಿದ ಹಾಗೆ ಔಷಧವನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲೇ ಹೋದರೆ ಎಲ್ಲೋ ಸಿಕ್ಕಿತ್ತು ಅಂತ ತಗೊಂಡ್ರೆ ಮುಂದೆ ಈ ಥರ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅನ್ನೋದು ನೆನಪಿಟ್ಕೊಳ್ಬೇಕು. ಸಾಮಾನ್ಯವಾಗಿ ಸ್ಟಿರಾಯ್ಡ್ಸನ್ನು ಅತಿಯಾಗಿ ಸೇವನೆ ಮಾಡಿದಾಗ ಈ ಥರ ಸಮಸ್ಯೆ ಉಂಟಾಗುತ್ತೆ. ಇನ್ನು ಆಲ್ಕೋಹಾಲಿಂದನೂ ಕೂಡ ಇದು ಬರುತ್ತೆ. ಪದೇ ಪದೇ ತುಂಬ ಆಲ್ಕೋಹಾಲ್ ತೆಗೆದುಕೊಳ್ಳುವವರಿಗೆ ಈ ಸಮಸ್ಯೆ ಬರುತ್ತೆ. ಇನ್ನು ಆಹಾರದಿಂದ, ಇದು ನಾನು ಲಾಸ್ಟಿಗೆ ಹೇಳ್ತಿದ್ದೇನೆ, ಆದರೆ ತುಂಬ ಇಂಪಾರ್ಟೆಂಟ್. ಎಷ್ಟೋ ಜನ ಹೇಳ್ತಾರೆ, ನಾನು ಯಾವ ತಪ್ಪು ಮಾಡಿಲ್ಲ, ನಂಗೆ ಸಮಸ್ಯೆ ಬಂತು. ಕಾರಣ ಆಹಾರ. ಗೊತ್ತಿಲ್ಲದೇನೆ ತಪ್ಪು ಮಾಡ್ತಿರ್ತಾರೆ. ಮೊದಲನೇದು ವಾತ ಹಾಳಾಗುವಂಥ ಅಥವಾ ವಾತ ಹೆಚ್ಚಾಗುವಂಥ ಆಹಾರ ಅಥವಾ ನಮ್ಮ ದಿನಚರಿಯನ್ನು ಇಟ್ಕೊಳ್ಳೋದು. ದಿನಚರಿಯಲ್ಲಿ ರಾತ್ರಿ ನಿದ್ದೆಗೆಡೋದು, ತುಂಬ ಟೆನ್ಷನ್ ಮಾಡ್ಕೊಳ್ಳೋದು, ಸಿಕ್ಕಾಪಟ್ಟೆ ಇಡೀ ದಿನ ಗಾಬರಿ ಗಡಿಬಿಡಿ ಅಂತ ಇರೋದು, ಅಥವಾ ಆಹಾರದಲ್ಲಿ ಸ್ವಲ್ಪವೂ ಈ ಎಣ್ಣೆ, ಜಿಡ್ಡಿನ ಅಂಶ ಇಲ್ಲದೇ ಇರುವಂಥ ಆಹಾರವನ್ನು ತೆಗೆದುಕೊಳ್ಳೋದು, ಅತಿಯಾಗಿ ಒಣ ಆಹಾರವನ್ನು ಸೇವನೆ ಮಾಡೋದು, ತುಂಬ ಕಡಿಮೆ ಆಹಾರವನ್ನು ಸೇವನೆ ಮಾಡೋದು, ಇದೆಲ್ಲದರುಗಳಿಂದ ಸಮಸ್ಯೆ ಆಗುತ್ತೆ. ನಾನು ಕೆಲವು ಎಕ್ಸಾಂಪಲ್ಸ್ ಅಷ್ಟೇ ಹೇಳಿದೆ, ಇನ್ನು ತುಂಬ ಎಕ್ಸಾಂಪಲ್ಸ್ ಇರ್ತವೆ. ಅದು ವಾತದ ಬಗ್ಗೆನೇ ಮಾತಾಡುವಾಗ ಹೇಳ್ಬೋದು. ನಾನು ವಾತದೋಷದ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ನಿಮಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಅಥವಾ ಆಯುರ್ವೇದ ಸತ್ಸಂಗ ಪ್ಲೇ ಲಿಸ್ಟಲ್ಲಿ ಆ ವಿಡಿಯೋ ಇದೆ, ನೋಡ್ಕೊಳ್ಬೋದು. ಇನ್ನು ರಕ್ತ ಹಾಳಾಗುವಂಥ ಆಹಾರ ಸೇವನೆ ಮಾಡೋದು, ವಿರುದ್ಧ ಆಹಾರದ ಬಗ್ಗೆ ಕೂಡ ಹೇಳಿದ್ದೇನೆ, ಮತ್ತೆ ಇಲ್ಲಿ ಹೇಳ್ತಾ ಇರಲ್ಲ. ವಿರುದ್ಧ ಆಹಾರ ಅಂತಂದರೆ ಸಿಂಪಲ್ ಆಗಿ ಹೇಳ್ಬೇಕು, ನಮ್ಮ ದೇಹದಲ್ಲಿ ದೋಷವನ್ನು ಹೆಚ್ಚು ಮಾಡುವಂಥ ಅಥವಾ ಈ ವಿಷವನ್ನು ಹೆಚ್ಚು ಮಾಡುವಂಥ ಆಹಾರ ಅಂತ ಹೇಳ್ಬೋದು. ವಿಷ ಇರುವಂಥ ಆಹಾರ, ನಾವು ಹೊರಗಡೆ ಜಂಕ್ ಫುಡ್ ಅಂತ ತಿಂತೀವಲ್ಲ, ಎಲ್ಲದರಲ್ಲೂ ವಿಷ ಇದೆ ಅಂತ ಆಹಾರವನ್ನು ಸೇವನೆ ಮಾಡೋದು. ಅತಿಯಾಗಿ ಉಪ್ಪು ಹುಳಿ ಖಾರವನ್ನು ಸೇವನೆ ಮಾಡೋದು. ಆ್ಯಕ್ಚುಲಿ ಉಪ್ಪು ಹುಳಿ ಖಾರ, ಸಿಹಿ ಒಗರು ಕಹಿ ಎಲ್ಲದನ್ನು ಬೇಕು, ಆದರೆ ಯಾವ್ದಾದ್ರು ಅತಿಯಾದ ಸಮಸ್ಯೆ ಉಂಟಾಗುತ್ತೆ. ಅತಿಯಾಗಿ ಸಕ್ಕರೆ, ಅತಿಯಾಗಿ ಉಪ್ಪು ಹುಳಿ ಖಾರ ಫುಲ್ ಎಂಜಾಯ್ ಮಾಡಬೇಕು ಅಂತ ಸೇವನೆ ಮಾಡೋದು, ಈ ಥರ ಮಾಡೋದ್ರಿಂದ, ಅತಿಯಾಗಿ ಫ್ರೈಡ್ ಐಟಮ್ಸನ್ನು ತಿನ್ನೋದ್ರಿಂದ ರಕ್ತ ಹಾಳಾಗುತ್ತೆ. ಹಾಗಾಗಿ ನಾವು ಇವುಗಳ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು. ಅತಿಯಾಗಿ ಬಿಸಿಲಿಗೆ ಮೈ ಒಡ್ಡೋದು, ಇಡೀ ದಿನ ಸುಡುವ ಬಿಸಿಲಲ್ಲಿರೋದು, ತುಂಬ ಹೊತ್ತು ಬೆಂಕಿಯ ಮುಂದೆ ಕುಳಿತುಕೊಂಡಿರೋದು, ಹೀಗೆ ನಾವು ಲಿಸ್ಟ್ ಮಾಡೋದ್ರೆ ತುಂಬ ದೊಡ್ಡ ಲಿಸ್ಟ್ ಆಗುತ್ತೆ. ಈ ಥರ ತಪ್ಪುಗಳನ್ನು ಮಾಡಬಾರ್ದು, ಯಾವುದೂ ಅತಿ ಆಗಬಾರ್ದು ಅಂತ. ಮತ್ತು ಆದಷ್ಟು ನಾವು ಈ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತೇವೆ, ಆಯುರ್ವೇದ ಇದನ್ನು ನೋಡ್ತೇವೆ ಅಂತಂದರೆ ಇಂಥದ್ದನ್ನು ತಿಳ್ಕೊಳ್ಬೇಕು. ಅಂದರೆ ನಾವು ಏನು ಮಾಡಬಾರ್ದು, ಏನು ಮಾಡಬೇಕು, ಒಂದು ಆ ಲಾಜಿಕ್ ತಿಳ್ಕೊಳ್ಬೇಕು. ಅದ್ರ ಬದಲು ಸಾಮಾನ್ಯವಾಗಿ ನಾವೇನು ಯೋಚನೆ ಮಾಡೋದು ಅಂತಂದರೆ, ನನಗೆ ಈ ಸಮಸ್ಯೆ ಇದೆ, ಇದಕ್ಕೇನು ಮನೆ ಮದ್ದು ಮಾಡಿಕೊಂಡ್ರೆ ಎಲ್ಲ ತಮ್ಮನೆಲ್ಲ ಇರುತ್ತಲ್ಲ, 5 ದಿನದಲ್ಲಿ ಗುಣ, 1 ವಾರದಲ್ಲಿ ಸಂಪೂರ್ಣ ಗುಣ, ಇನ್ಯಾವತ್ತೂ ಬರಲ್ಲ, ಈ ರೀತಿ ನಾವು ಮನೆ ಮದ್ದು ಯೋಚನೆ ಮಾಡಲಿಕ್ಕೆ ಹೋಗ್ತೇವೆ. ಅದು ಪರಿಹಾರ ಅಲ್ಲ. ಅದರ ಬದಲಿಗೆ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ, ನಾನು ಏನು ತಪ್ಪು ಮಾಡ್ತಿದ್ದೇನೆ, ನಾನು ಏನು ಸರಿ ಮಾಡ್ಕೊಳ್ಬೇಕು, ಇದು ಯಾವ್ರಿಂದ ಏನಾಗುತ್ತೆ, ಈ ಒಂದು ನಾಲೆಜ್ ನಾವು ತಿಳ್ಕೊಳ್ಬೇಕು. ಸೊ ನಾವು ಆಹಾರದ ವಿಷಯದಲ್ಲಿ ಇದಿಷ್ಟು ಕಾಳಜಿಯನ್ನು ವಹಿಸಬೇಕು. ಮತ್ತೆ ಈ ಸಮಸ್ಯೆ ಇದೆ ಅಂತ ಹೇಗೆ ಡಾಕ್ಟರ್ಸ್ ಡಯಾಗ್ನೋಸ್ ಮಾಡ್ತಾರೆ, ಹೇಗೆ ಅಂತಂದರೆ, ಒಂದು ಲಕ್ಷಣಗಳನ್ನು ಕೇಳಿದಾಗ ಈ ಸಮಸ್ಯೆ ಇರಬಹುದಾ ಅನ್ನೋದೊಂದು ಯೋಚನೆ ಬರುತ್ತೆ. ಹಿಪ್ ಜಾಯಿಂಟಲ್ಲಿ ತುಂಬ ನೋವಿದೆ, ನಡೆದಾಡುವಾಗ ಹಿಪ್ ಜಾಯಿಂಟಲ್ಲಿ ಸಿಕ್ಕಾಪಟ್ಟೆ ನೋವು ಬರುತ್ತೆ, ಅಥವಾ ಕೆಲವು ಲಕ್ಷಣಗಳನ್ನು ನೋಡ್ತಾರೆ, ಕುಂಟಾಗ್ತಿದ್ದಾರೆ, ಯಾವ ರೀತಿಯಲ್ಲಿ ಕುಂಟ್ತಾ ಇದ್ದಾರೆ, ಇದೆಲ್ಲ ನೋಡಿದಾಗ ಒಂದು ಅಂದಾಜು ಬರುತ್ತೆ. ಆಗ MRI ಸ್ಕ್ಯಾನ್ಗೆ ಬರೀತಾರೆ. ಆಗ MRI ರಿಪೋರ್ಟಲ್ಲಿ ಇದನ್ನು ತುಂಬ ಸರಿಯಾಗಿ ಚೆನ್ನಾಗಿ ಬರೆದಿರ್ತಾರೆ. ಅದನ್ನು ನೋಡಿಕೊಂಡು ಈ ಸಮಸ್ಯೆ ಇದೆ ಅಂತ ಡಯಾಗ್ನೋಸ್ ಮಾಡ್ತಾರೆ. ಇನ್ನು ಆಯುರ್ವೇದದಲ್ಲಿ ನಾವು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೋದು? ಆಯುರ್ವೇದದ ಯಾವ ಗ್ರಂಥದಲ್ಲೂ ಅವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಬರೆದಿರಲಿಕ್ಕೆ ಸಾಧ್ಯನೇ ಇಲ್ಲ. ಆಯುರ್ವೇದದಲ್ಲಿ ಈಗ ನಾವು ಎಷ್ಟೇ ರೀತಿಯ ಕಾಯಿಲೆಗಳನ್ನು ಹೇಳಿದರೂ ಕೂಡ ಅದನ್ನು ಆಯುರ್ವೇದದಲ್ಲಿ ಅಪ್ಲೈ ಮಾಡಿಕೊಂಡು ಚಿಕಿತ್ಸೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ಅಂದರೆ ಚರಕ ಸಂಹಿತೆಯಲ್ಲಿ ಆಚಾರ್ಯ ಚರಕರು ಒಂದು ಕಡೆ ಹೇಳ್ತಾರೆ, ಏನಂದರೆ ಎಲ್ಲ ರೋಗಗಳಿಗೂ ಅಥವಾ ಎಲ್ಲ ಸಮಸ್ಯೆಗಳಿಗೂ ಹೆಸರನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಹೇಳಿರುವಷ್ಟರಲ್ಲಿಯೇ ನೀವು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಕೊಡಬೇಕು ಅಂತ. ಹಾಗಾಗಿ ನಾನು ಹೇಳೋದು, ಇನ್ನು 1000 ವರ್ಷ ಹೋದರೂ ಹೊಸ ಕಾಯಿಲೆ ಬಂದರೂ ಆಯುರ್ವೇದದ ಕಣ್ಣಲ್ಲಿ ಅದನ್ನು ನೋಡಿದರೆ ನಮಗೆ ಅದೆಲ್ಲವೂ ಅರ್ಥ ಆಗುತ್ತೆ ಅಂತ. ಉದಾಹರಣೆಗೆ ಆಯುರ್ವೇದದಲ್ಲಿ ವಾತರಕ್ತ ಅಂತ ಒಂದು ಕಂಡೀಷನನ್ನು ಹೇಳ್ತಾರೆ. ಅಂದರೆ ವಾತದ ಕಾರಣದಿಂದಾಗಿ ವಾತ ಮತ್ತು ರಕ್ತ ಎರಡೂ ಹಾಳಾಗಿ ರಕ್ತ ಸಂಚಾರ
ಕಾಲಕ್ಕೆ ಸಮಸ್ಯೆ ಆಗೋದು ಅಂತ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನು ಅದರಲ್ಲಿ 2 ಥರ ಇದೆ, ಅದರಲ್ಲಿ ಬೇರೆ ಬೇರೆ ಥರದ ಕಾಂಬಿನೇಷನ್ಸ್ ಎಲ್ಲ ಬರುತ್ತೆ. ಅದೇನೇ ಇರಲಿ, ವಾತ ರಕ್ತ ಅನ್ನುವ ಕಾಯಿಲೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಲಕ್ಷಣಗಳು ಮತ್ತು ಆ ಒಂದು ಪ್ಯಾಥಾಲಜಿ ಅದು ನಮಗೆ ಇಲ್ಲಿ ಕಾಣಿಸುತ್ತೆ ಅಂತ. ಹಾಗಾಗಿ ಇದಕ್ಕೆ ಕಾರಣಗಳನ್ನು ಹೇಳುವಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ, ಲವಣಾಮ್ಲ ಕಟು ಕ್ಷಾರ ಸ್ನಿಗ್ಧೋಷ್ಣ ಅಜೀರ್ಣ ಭೋಜನೈ, ಅಂದರೆ ಅತಿಯಾಗಿ ಉಪ್ಪು, ಅತಿಯಾಗಿ ಖಾರ, ಅತಿಯಾಗಿ ಈ ಫ್ರೈಡ್ ಐಟಮ್ಸ್, ಸ್ನಿಗ್ಧ ಅಂತಂದರೆ ಎಣ್ಣೆಯಲ್ಲಿ ಕರೆದಿರುವಂಥ ಐಟಮ್ಸು, ಅಜೀರ್ಣ ಭೋಜನೈ, ಅಜೀರ್ಣ ಆಗಿರುವಾಗ ಊಟ ಮಾಡೋದು, ಮತ್ತು ಅಜೀರ್ಣ ಆಗಿರುವಾಗ ಇಂಥದ್ದನ್ನು ಅತಿಯಾಗಿ ತಿನ್ನೋದು, ಕ್ಲಿನ್ನ ಶುಷ್ಕ ಅಂಬುಜ ಅನೂಪ ಮಾಂಸ ಪಿಣ್ಯಾಕ ಮೂಲಕೈಹಿ, ಅಂದರೆ ತುಂಬ ಹಾಳಾಗಿರುವಂಥ ಅಥವಾ ನೀರು ಬಿಟ್ಟಿರುವಂಥ ಅಥವಾ ತುಂಬ ಒಣಗಿರುವಂಥ ಕೆಲವು ಮಾಂಸಗಳು, ಕೆಲವು ತರಕಾರಿಗಳನ್ನೆಲ್ಲ ಹೇಳ್ತಾರೆ. ಅಂದರೆ ಕೆಲವು ಬೇಳೆಕಾಳುಗಳು, ಕೆಲವು ತರಕಾರಿಗಳನ್ನು ನಾವು ಅತಿಯಾಗಿ ಸೇವನೆ ಮಾಡಿದ್ರೆ ಹಾಗಾಗತ್ತೆ ಅಂತ. ಅತಿಯಾಗಿ ತರಕಾರಿಗಳನ್ನು ತಿಂದರೂ ಕೂಡ ಅಂತ ಹೇಳ್ತಾರೆ ಅವರು. ಈ ಕೆಲವೊಬ್ಬರು ಪಥ್ಯ ಮಾಡ್ತಾರೆ, ಡಯಟ್ ಮಾಡ್ತೇನೆ ಅಂತ ಬೇರೆ ಏನು ತಿನ್ನೋದಿಲ್ಲ, ಬರೀ ಹಸ್ತ ತಿಂತೇನೆ ಅಂತ. ಹಾಗೆ ಮಾಡಬಾರ್ದು. ಅದಕ್ಕೊಂದು ಲಿಮಿಟ್ ಇದೆ. ಕೆಲವೊಂದನ್ನು ನಿತ್ಯ ಸೇವನೆ ಮಾಡಬೇಕು, ಕೆಲವೊಂದು ನಿತ್ಯ ಸೇವನೆ ಮಾಡಬಾರ್ದು ಅಂತೆಲ್ಲ ಇದೆ. ಅದನ್ನು ತಿಳ್ಕೊಳ್ಬೇಕು. ಕುಲತ್ಥ ಮಾಷ ನಿಷ್ಪಾವ ಅಂತೆಲ್ಲ ಹೇಳ್ತಾರೆ. ಅಂದರೆ ಇವೆ ಎಲ್ಲದೂ ಒಳ್ಳೆಯದೇ. ಈಗ ನಾವೀಗ ಏನು ಹೇಳಿದ್ವಲ್ಲ, ಎಲ್ಲದೂ ಒಳ್ಳೆಯದೇ. ಕುಲತ್ಥ ಅಂತಂದರೆ ತೊಗರಿ ಬೇಳೆ, ಮಾಷ ಅಂದರೆ ಉದ್ದಿನ ಬೇಳೆ, ನಿಷ್ಪಾವ ಅಂತಂದರೆ ಈ ಫ್ಲಾಟ್ ಬೀನ್ ಅಂತ ಹೇಳ್ತಾರೆ, ಆ ಥರದ್ದು. ಸೊ ಈ ಥರದ್ದು ಏನು ದ್ವಿದಳ ಧಾನ್ಯಗಳಿವೆಯಲ್ಲ ಎಲ್ಲವೂ ಒಳ್ಳೆಯದೇ. ಆದರೆ ಅತಿಯಾಗಿ ಸೇವನೆ ಮಾಡಿದಾಗ ರಕ್ತ ಕೆಡುತ್ತೆ ಅನ್ನೋದು ನೆನ್ಪಿಟ್ಕೊಳ್ಬೇಕು. ಅತಿಯಾಗಿ ಹುಳಿಯಾಗಿರುವಂಥದ್ದು, ಅಂದರೆ ತುಂಬ ಹುಳಿ ಬರಿಸಿದಂಥ ಹಿಟ್ಟಿನಿಂದ ಮಾಡಿದಂಥ ಇಡ್ಲಿ, ದೋಸೆ ಇಂಥವುಗಳನ್ನು ನಿತ್ಯ ಸೇವನೆ ಮಾಡೋದು. ಅದು ಉದ್ದಿನ ಮಾಡಿರ್ತಾರಲ್ಲ, ಅದಕ್ಕೆ ಒಳ್ಳೆ ತೊಗರಿಬೇಳೆ ಹಾಕಿದ ಸಾಂಬಾರು ನಿತ್ಯ ಸೇವನೆ ಮಾಡೋದು. ಜೊತೆಗೆ ಉಳಿದೆಲ್ಲ ಬೇರೆ ಬೇರೆ ತಪ್ಪುಗಳನ್ನು ಮಾಡಿದಾಗ ಈ ಥರ ಕಾಯಿಲೆ ಉಂಟಾಗುತ್ತೆ ಅಂತ. ಎಲ್ಲರಿಗೂ ಅದೊಂದೇ ಕಾಯಿಲೆ ಬರಬೇಕು ಅಂತಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವಾತರಕ್ತ ಸಮಸ್ಯೆ ಉಂಟಾಗ್ಬೋದು ಅಂತ. ಕೇವಲ ಅವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಆಗಬೇಕು ಅಂತಿಲ್ಲ. ಕೆಲವೊಬ್ಬರಿಗೆ ಕಾಲಲ್ಲಿ ಗ್ಯಾಂಗ್ರೀನ್ ಆಗ್ಬೋದು, ಇನ್ನೊಬ್ಬರಿಗೆಲ್ಲ ಜಾಯಿಂಟ್ಸ್ ಅಲ್ಲಿ ಪೇನ್ ಬರ್ಬೋದು. ಹೀಗೆ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಉಂಟಾಗುತ್ತೆ. ವಿರುದ್ಧ ಅಧ್ಯಶನ ಕ್ರೋಧ ದಿವಾಸ್ವಪ್ನ ಪ್ರಜಾಗರೈ, ಹಗಲು ನಿದ್ದೆ ಮಾಡೋದು, ರಾತ್ರಿ ನಿದ್ದೆ ಗೆಡೋದು, ವಿರುದ್ಧ ಆಹಾರ ಸೇವನೆ ಮಾಡೋದು, ಊಟ ಮಾಡಿದ್ದು ಜೀರ್ಣ ಆಗುವ ಮೊದಲೇ ಮತ್ತೆ ಊಟ ಮಾಡೋದು, ಕ್ರೋಧ ಅಂತ ಕೂಡ ಹೇಳ್ತಿದ್ರು. ಅಂದರೆ ಅತಿಯಾಗಿ ಸಿಟ್ಟು ಮಾಡ್ಕೊಳ್ಳೋದು, ಅಂದರೆ ಒಂಥರ ಯಾವಾಗಲೂ ಸಮಾಧಾನ ಇಲ್ಲ ಎನ್ನುವಂಥ ಇರ್ತಾರಲ್ಲ, ಅಂಥವರಿಗೆ ಈ ಥರ ಸಮಸ್ಯೆಗಳು. ರಕ್ತ ಬೇಗ ಹಾಳಾಗುತ್ತೆ ಅಂತ ನೆನ್ಪಿಟ್ಕೊಳ್ಬೇಕು. ರಕ್ತ ವಾತ ಎರಡು ಹಾಳಾಗುತ್ತೆ, ಆಗ ಸಮಸ್ಯೆ ಉಂಟಾಗುತ್ತೆ. ರಕ್ತ ಕೆಡಬಾರ್ದು ಅಂದರೆ ಕೇವಲ ನಮ್ಮ ಊಟದಲ್ಲಿ ಒಂದೇ ಅಲ್ಲ, ನಮ್ಮ ದಿನಚರಿಯಲ್ಲೂ ಕೂಡ ನಾವು ಆದಷ್ಟು ಕೂಲಾಗಿ ಸುಖವಾಗಿದ್ದರೆ, ಅತಿಯಾಗಿ ಒಂಥರ ಇಡೀ ದಿನ ಅವನೊಂಥರ ಬೆಂಕಿ ಬಿದ್ದಂಗೆ ಮಾಡ್ತಾರಲ್ಲ, ನಾವು ಉಷ್ಣ ಆಯ್ತು ಅನ್ನೋ ಬೆಂಕಿ ಬಿದ್ದಂಗೆ ಮಾಡ್ತೀವಲ್ಲ, ಆ ಥರ ಮಾಡ್ತಾ ಇದ್ರೆ ಖಂಡಿತ ರಕ್ತ ಹಾಳಾಗತ್ತೆ. ಮುಂದೆ ಚರಕ ಸಮಿತಿಯಲ್ಲೇ ಬರುವಂಥದ್ದು ಇದೆಲ್ಲ, ಈಗ ನಾ ಹೇಳಿದ್ದು ಮುಂದೆ ಹೇಳಲಿಕ್ಕಿರೋದೆಲ್ಲ. ಏನು ಹೇಳ್ತಾರೆ ಅಂತಂದ್ರೆ, ಅಭಿಘಾತಾತ್ ಅಶುದ್ಧ ಚ ಪ್ರದುಷ್ಟೇ ಶೋಣಿತೆ ನೃಣಾಮ್ ಅಂತ. ಅಂದರೆ ಈ ಥರ ಎಲ್ಲ ಆಹಾರ ಪದ್ಧತಿ ಇಟ್ಕೊಂಡಾಗ ಮತ್ತೆ ವಾತ ಉಂಟು ಮಾಡುವಂಥ, ವಾತ ಹೆಚ್ಚು ಮಾಡುವಂಥ ಆಹಾರ, ದಿನಚರಿ, ಮನಸ್ಥಿತಿ ಎಲ್ಲ ಇಟ್ಕೊಂಡ್ರೆ ಆಗ ಏನಾಗುತ್ತೆ, ಎರಡೂ ಅಶುದ್ಧ ಆಗಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ. ಅಭಿಘಾತ ಅಂದರೆ ಪೆಟ್ಟು ಬಿದ್ದಾಗ, ಆ ಥರ ಆದಾಗ ಪೆಟ್ಟು ಬಿದ್ದಾಗಲೂ ಕೂಡ ಆಗುತ್ತೆ ಅಂತ. ಅಂದರೆ ಸುಮಾರಾಗಿ ನಾವು ಮಾಡರ್ನ್ ಸೈನ್ಸಲ್ಲಿ ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಾರೋ ಅದೇ ಥರದ ಕಾರಣಗಳನ್ನು ಇಲ್ಲಿ ಹೇಳ್ತಾರೆ. ವಿಶೇಷವಾಗಿ ಆಹಾರದ ವಿಷಯದಲ್ಲಿ ಇದೇನು ತಪ್ಪು ಮಾಡ್ತೇವೆ ಅನ್ನೋದನ್ನು ಹೇಳ್ತಾರೆ. ಮುಂದೆ ಇದು ಚರಕ ಚಿಕಿತ್ಸೆ 29ನೇ ಅಧ್ಯಾಯದಲ್ಲೇ ಬರುವಂಥದ್ದು. ಏನು ಹೇಳ್ತಾರೆ, ಇಷ್ಟೆಲ್ಲ ಆದ ನಂತರ ಹೇಗಾಗತ್ತಪ್ಪ, ಏನಾಗುತ್ತೆ, ಭವಂತಿ ವೇದನಾಸ್ತಾಸ್ತ ಅತ್ಯರ್ಥಂ ದುಸ್ಸಹ ನೃಣಾಂ. ಅಂದರೆ ಅದು ಮುಂದೆ ಸಂಧಿಗಳಲ್ಲಿ ಹೋಗಿ ಸೇರಿಕೊಂಡು ಭವಂತಿ ವೇದನಾಸ್ತಾಸ್ತ ಅತ್ಯರ್ಥಂ ದುಸ್ಸಹ ನೃಣಾಂ, ಅಂದರೆ ಅತ್ಯಂತ ವೇದನೆಯನ್ನು ಕೊಡುತ್ತೆ. ದುಸ್ಸಹ ನೃಣಾಂ, ಅದನ್ನು ಸಹಿಸಿಕೊಳ್ಳಿಕ್ಕಾಗಲ್ಲ ಅಂತ ನೋವನ್ನು ಉಂಟು ಮಾಡುತ್ತೆ ಅಂತ. ನಿಜವಾಗಿಯೂ ಕೆಲವು ಈ ಸರ್ಕ್ಯುಲೇಷನ್ಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಅನುಭವಿಸ್ತಿರುವವರು ನೋವು ತಡ್ಕೊಳ್ಳಿಕ್ಕಾಗದೆ ಒದ್ದಾಡ್ತಾರೆ. ಸಿಗರೇಟ್ ಸೇದುವಂಥವರೆಲ್ಲ, ಈಗ ತುಂಬ ಬೀಡಿ ಸಿಗರೇಟ್ ಇಂತೆಲ್ಲ ಯೂಸ್ ಮಾಡುವಂಥವ್ರು ಇರ್ತಾರಲ್ಲ, ಅವರಿಗೆ ಕಾಲಿನ ರಕ್ತನಾಳಗಳು ಬ್ಲಾಕ್ ಆಗಿ ರಕ್ತ ಸಂಚಾರ ಸರಿಯಾಗೋದಿಲ್ಲ. ಆಗ ಅವರು ನೋವು ತಡ್ಕೊಳ್ಳಿಕ್ಕಾಗಲ್ಲ ಅಂತ ಕೂಗಾಡ್ತಾರೆ. ನನಗೊಂದು ಕೇಸ್ ನೆನಪಾಗುತ್ತೆ. ಮಂಗಳೂರಿನ ಕಡೆಯವರು 15 ವರ್ಷದ ಹಿಂದೆ, ವಯಸ್ಸಾಗಿತ್ತು ಅವರಿಗೆ, 70-75 ವರ್ಷ ಆಗಿತ್ತು. 15 ವರ್ಷಗಳ ಹಿಂದೆ ಅವರು ಬೀಡಿಯನ್ನು ಬಿಟ್ಟಿದ್ದಾರೆ. ಆದರೆ 15 ವರ್ಷದ ನಂತರ, ಆಗ ಅವರಿಗೆ ವಯಸ್ಸಾಗಿ ದೇಹ ಪೂರ್ತಿ ವೀಕ್ ಆದ ನಂತರ ಅವ್ರಿಗೆ ಏನಾಯಿತು ಅಂತಂದರೆ ಈ ಸಮಸ್ಯೆ ಆಯಿತು. ಏನು, ರಕ್ತನಾಳ ಬ್ಲಾಕ್ ಆಯಿತು, ಕಾಲಿನಲ್ಲಿ ನೋವು ಅಂತ ಬೊಬ್ಬೆ ಹೊಡಿತಾ ಇದ್ರು, ಮತ್ತು ಕಾಲಿನ ಭಾಗ ಪೂರ್ತಿ ಕೊಳಿತಾ ಬಂತು. ಯಾಕೆಂದ್ರೆ ರಕ್ತ ಸಂಚಾರ ಇಲ್ವಲ್ಲ, ಈ ರೀತಿ ವಾತರಕ್ತ ಹೀಗೆಲ್ಲ ಆಗತ್ತೆ ಅಂತ. ಅಂದರೆ ನಾವು ಬಿಟ್ಬಿಟ್ರೆ ನಾಳೆ ಏನು ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಂಡ್ರೆ ತಪ್ಪು. ನಾವು ಮಾಡಿರುವ ಪಾಪ ಅಥವಾ ನಾವು ಕೊಟ್ಟಿರುವಂಥ ಏನು ದೇಹಕ್ಕೆ ಕೊಟ್ಟಿರುವಂಥ ವಿಷ ಇದೆಯಲ್ಲ, ಅದು ಅವಕಾಶ ಸಿಗುವವರೆಗೆ ಕಾದು ಆಮೇಲೆ ನಮಗೆ ಸಮಸ್ಯೆ ಮಾಡುತ್ತೆ. ಹಾಗಾಗಿ ಆ ವಿಷಯವನ್ನು ಹೊರಗಾಕಬೇಕು. ಅದಕ್ಕೆ ವಾತರಕ್ತ ಚಿಕಿತ್ಸೆಯ ಬಗ್ಗೆ ಹೇಳುವಾಗ ಅಥವಾ ಈ ಸಮಸ್ಯೆಯ ಈ ಕಾಯಿಲೆಗಳ ಬಗ್ಗೆ ಹೇಳುವಾಗ ಏನು ಹೇಳ್ತಾರೆ ಆಯುರ್ವೇದದಲ್ಲಿ ಅಂತಂದರೆ, ಯಾರಿಗೆ ಇಷ್ಟೆಲ್ಲ ತಪ್ಪು ಮಾಡಿದಾಗ ಬರುತ್ತೆ ಅಂತಂದರೆ, ಯಾರು ಸರಿಯಾಗಿ ಕಾಲಕಾಲಕ್ಕೆ ಪಂಚಕರ್ಮ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳುವುದಿಲ್ವೋ ಅಂಥವ್ರು ತಪ್ಪು ಮಾಡಿದಾಗ ಈ ಥರ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಇದಕ್ಕೆ ಚಿಕಿತ್ಸೆ ಏನು?
ಆಯಾ ಕಂಡೀಷನ್ ನೋಡ್ಕೊಂಡು ಚಿಕಿತ್ಸೆಯನ್ನು ಕೊಡಬೇಕು. ಆದರೂ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ಕೆಲವೊಂದನ್ನು ಹೇಳ್ತೇನೆ, ಜೊತೆಗೆ ಒಂದೆರಡು ಮನೆಮದ್ದನ್ನು ಕೂಡ ಹೇಳ್ಕೊಡ್ತೇನೆ. ಅಪರೂಪಕ್ಕೆ ನಾವೆಲ್ಲ ಮಾಡ್ಕೊಳ್ತಾ ಇದ್ರೆ ಇಂತಹ ಕಾಯಿಲೆಗಳನ್ನು ನಾವು ದೂರ ಇಡ್ಬೋದು ಅಂತ. ಮೊದಲನೇದಾಗಿ ರಕ್ತಮೋಕ್ಷಣ, ಅಂದರೆ ರಕ್ತವನ್ನು ಹೊರಗೆ ಹಾಕೋದು. ಹಾಗಾಗಿಯೇ ನಾನು ಕೆಲವೊಬ್ಬರು ಕೇಳಿದಾಗ ಹೇಳ್ತೇನೆ, ಇಲ್ಲ ನೀವು ಬ್ಲಡ್ ಡೊನೇಷನ್ ಮಾಡಿ, ಅದು ಒಂಥರ ಚಿಕಿತ್ಸೆಯ ಕೆಲಸ ಮಾಡುತ್ತೆ, ಒಳ್ಳೆಯದು ಅಂತ. ಇಲ್ಲಿ ಈ ಸಮಸ್ಯೆ ಆದಾಗ ಆ ಸಮಸ್ಯೆಯನ್ನು ನೋಡಿಕೊಂಡು ಯಾವ ರೀತಿಯಲ್ಲಿ ನಾವು ರಕ್ತವನ್ನು ಹೊರಗೆ ಹಾಕಬೇಕು ಅಂತ ನೋಡ್ತೇವೆ. ಆ ಥರ ಮಾಡಿದಾಗ ನಿಜವಾಗ್ಲೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಎಷ್ಟೋ ಬಾರಿ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಾಲು ಕಟ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಅಂಥ ಸಂದರ್ಭದಲ್ಲಿ ಕೂಡ ನಾವು ಆ ರಕ್ತ ಮೋಕ್ಷಣ ಚಿಕಿತ್ಸೆಯನ್ನು ಮಾಡೋದ್ರಿಂದ ಅದನ್ನು ಆ ಥರ ಏನು ಇಲ್ಲದೇನೆ ಮಾಡಲಿಕ್ಕೂ ಕೂಡ ಸಾಧ್ಯ ಇದೆ. ಹಾಗೆ ಆಯುರ್ವೇದದಲ್ಲಿ ಕೆಲಸ ಆಗುತ್ತೆ. ವಿರೇಕ ಆಸ್ಥಾಪನ ಸ್ನೇಹಪಾನೈ ಗಂಭೀರ ಮಾಚರೇತ್ ಅಂತ ಹೇಳ್ತಾರೆ. ಅಂದರೆ ಈ ಗಂಭೀರ ವಾತರಕ್ತದಲ್ಲಿ ವಿರೇಚನ, ಆಸ್ಥಾಪನ, ಅನುವಾಸನ ಅಂತಂದರೆ ಇವೆಲ್ಲ ಬಸ್ತಿ ಚಿಕಿತ್ಸೆ ಅಂತ ನಾವು ಹೇಳ್ತೀವಿ, ನಿಮ್ಮ ಥರ ಕೊಡ್ತೀವಲ್ಲ ಆ ಥರ ಚಿಕಿತ್ಸೆಯನ್ನು ಮಾಡೋದು. ಸ್ನೇಹಪಾನ ಅಂದರೆ ಕೆಲವು ತುಪ್ಪ ಎಣ್ಣೆ ಎಲ್ಲ ಕುಡಿಸೋದಿರುತ್ತೆ, ಆ ಥರದ ಚಿಕಿತ್ಸೆಗಳನ್ನು ಮಾಡಿದಾಗ ಗುಣ ಆಗುತ್ತೆ ಅಂತ. ಸುಮ್ಮನೆ ಸೂತ್ರ ರೂಪದಲ್ಲಿ ಇರುವಂಥದ್ದು. ಆಯಾ ಪೇಷಂಟ್ ನೋಡಿ ಅವರಿಗೆ ಯಾವ ದೋಷದ ಪ್ರಧಾನತೆ ಇದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ಯಾವ ಚಿಕಿತ್ಸೆಯನ್ನು ಕೊಡಬೇಕು ಅಂತ ನೋಡಿ ಕೊಡ್ತೇವೆ. ಆಗ ಎಕ್ಸಲೆಂಟ್ ರಿಸಲ್ಟ್ ಬರುತ್ತೆ. ಮನೆಮದ್ದನ್ನು ಹೇಳ್ತೇನೆ ಅಂತ ಹೇಳಿದ್ನಲ್ಲ, ಇದರಲ್ಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡೋದು. ಇಂಥರದ ರೋಗಗಳು ನಮ್ಗೆ ಬರಬಾರ್ದು ಅಂತಾದರೆ ಅದನ್ನು ತಡೆಯುವಂಥದ್ದು, ಮತ್ತೆ ಬಂದಿದ್ರೆ ಅದನ್ನು ಗುಣ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುವಂಥದ್ದು ಅಂದರೆ ಹರಳೆಣ್ಣೆ. ಕ್ಷೀರೇಣ ಎರಂಡ ತೈಲಂ ವಾ ಪ್ರಯೋಗೇಣ ಪಿಬೇನ್ನರಃ ಬಹುದೋಷೋ ವಿರೇಕಾರ್ಥಂ ಜೀರ್ಣೆ ಕ್ಷೀರೌದನ ಅಶನಃ. ಅಂದರೆ ಹಾಲಿನ ಜೊತೆಗೆ ಹರಳೆಣ್ಣೆಯನ್ನು ಸೇರಿಸಿಕೊಂಡು ಕುಡಿದರೆ ಆಗ ಈ ಸಮಸ್ಯೆಗೆ ತುಂಬ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ನಾನು ಭಾಳಷ್ಟು ಬಾರಿ ಪೇಷಂಟ್ಸಿಗೆ ಹೇಳ್ತೇನೆ, ನಿಮ್ಗೆ ಇಲ್ಲಿ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಇದು. ಅಂದರೆ ವಾತದೋಷವೋ ಅಥವಾ ರಕ್ತ ಕೆಟ್ಟಿರೋದೋ, ಈ ಥರದ್ದು. ರಕ್ತ ಕೆಟ್ಟಿರೋದನ್ನು ಸಾಮಾನ್ಯ ಭಾಷೆಯಲ್ಲಿ ರಕ್ತ ಕೆಟ್ಟಿರೋದಲ್ಲ, ಆಯುರ್ವೇದದಲ್ಲಿ ರಕ್ತದ ಒಂದು ದೋಷ ಅಂದರೆ ಬೇರೆಯೇ. ಭಾಳಷ್ಟು ಬಾರಿ ಎಷ್ಟೋ ಜನರಿಗೆ ಅನಿಸ್ಬೋದು, ಇದೇನು ಆಯುರ್ವೇದದಲ್ಲಿ ಈ ಒಂದು ರಕ್ತ ಹಾಳಾಗೋದು ಅಂತೆಲ್ಲ ಹೇಳ್ತಾರೆ ಅಂತ. ಖಂಡಿತ ಹಾಗಲ್ಲ, ಇದರಲ್ಲಿ ಹಿಂದೆ ತುಂಬ ಇದೆ. ಅದನ್ನು ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ಸಾಮಾನ್ಯ ಭಾಷೆಯಲ್ಲಿ ನಮಗೆ ಕಜ್ಜಿ ಆಗಿದೆ, ತುರ್ಕೆ ಆಗ್ತಾ ಇದೆ, ಚರ್ಮ ಹಾಳಾಗಿದೆ, ಸೊ ನಂಗೆ ರಕ್ತ ಹಾಳಾಗಿದೆ, ಆ ರೀತಿ ಅಲ್ವೇ ಅಲ್ಲ. ಇರಲಿ, ಈ ಥರ ಆದಾಗ ದೇಹ ಶುದ್ಧಿ ಆಗುತ್ತಿರೋದಕ್ಕಿಂತ ಈ ಥರ ದೋಷಗಳು ಹೊರಗೆ ಹೋಗ್ತವೆ. ವಿಶೇಷವಾಗಿ ವಾತಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ರಕ್ತ ಶುದ್ಧಿಯಲ್ಲೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಹಾಲಿನ ಜೊತೆಗೆ ಹರಳೆಣ್ಣೆಯನ್ನು ಹಾಕ್ಕೊಂಡು ಕುಡಿಯುವುದು ಅಂತ. ನಾನು ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೇನೆ, ಬೇಕಿದ್ರೆ ನೀವು ಅದನ್ನು ನೋಡ್ಕೊಳ್ಬೋದು. ಕನಿಷ್ಠ ಪಕ್ಷ ಒಂದು 2-3 ತಿಂಗಳಿಗೆ ಒಂದು ಬಾರಿ ನಾವು ಹರಳೆಣ್ಣೆಯನ್ನು ಕುಡಿತಾ ಇದ್ದರೆ ಆಗ ತುಂಬ ಅನುಕೂಲ ಆಗುತ್ತೆ. ಬಹುದೋಷ ವಿರೇಕಾರ್ಥಂ ಜೀರ್ಣೆ ಕ್ಷೀರೋದನಾಶನಃ ಅಂತ ಹೇಳ್ತಾರೆ. ಅಂದರೆ ಆ ಥರ ಬಹುದೋಷ ಇರುವಾಗ ವಿರೇಚನಕ್ಕಾಗಿ ನಾವು ಅದನ್ನು ಕುಡಿಬೇಕು. ಅದು ಜೀರ್ಣ ಆದ ನಂತರ ಕ್ಷೀರೋದನ ಅಂದರೆ ಅನ್ನ ಹಾಲು ಊಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಹೆಲ್ಪ್ಫುಲ್ ಆಗಿರುವಂಥದ್ದು ಅಂದರೆ ಅಮೃತ ಬಳ್ಳಿ. ಯಾವಾಗಲೂ ಈ ಥರ ಸಮಸ್ಯೆಗಳಲ್ಲಿ ಅಮೃತ ಬಳ್ಳಿ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್. ಹಾಗಾಗಿ ನಾನು ಈ ಕಷಾಯ ಎಲ್ಲ ಮಾಡ್ಕೊಂಡು ಕುಡಿಯುವಾಗ ಅಮೃತ ಬಳ್ಳಿಯನ್ನು ವಾರದಲ್ಲಿ 1-2 ಬಾರಿ ಅದನ್ನು ಒಂದು ಸಣ್ಣ ಪೀಸನ್ನು ಹಾಕಿ ಅದರದ್ದು ಕಷಾಯ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇರ್ತೇನೆ. ಎಷ್ಟೋ ಕಾಯಿಲೆಗಳಿಗೆ ಆ ಅಮೃತ ಬಳ್ಳಿಯ ಕಷಾಯ ಒಂದು ತಡೆಯ ಕೆಲಸ ಮಾಡುತ್ತೆ ಅಂತ, ಆ ಕಾಯಿಲೆ ಬರಲಿಕ್ಕೆ ಬಿಡೋದಿಲ್ಲ ಅಂತ. ಕೊತ್ತಂಬರಿ ಬೀಜ, ಜೀರಿಗೆ, ಶುಂಠಿ, ಒಂಚೂರು ಅಮೃತ ಬಳ್ಳಿ ಹಾಕೊಂಡು ವಾರದಲ್ಲಿ 1 ದಿನ ಅಥವಾ 2 ದಿನ ಕಷಾಯ ಮಾಡ್ಕೊಂಡು ಕುಡಿಯೋದು. ಉಷ್ಣ ಆಗುತ್ತೋ ಹಾಗಾದರೆ ಸ್ವಲ್ಪ ಲಾವಂಚ ಅಂದರೆ ಸಿಗತ್ತೆ, ಗ್ರಂಥಿ ಅಂಗಡಿ ಸಿಗತ್ತೆ, ಒಂದು ಚಮಚದಷ್ಟು ಅದನ್ನು ಹಾಕಿ ಕಷಾಯ ಮಾಡಿಬಿಟ್ರೆ ಆಗ ಉಷ್ಣ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಸದಾ ಈ ಥರ ಸಮಸ್ಯೆ ಬರಬಾರದು ಅಂತಾದರೆ ಆರೋಗ್ಯಕ್ಕೆ ಅನುಕೂಲಕರವಾದಂಥ ಆಹಾರ ದಿನಚರಿಯನ್ನು ಇಟ್ಕೊಳ್ಬೇಕು. ಅದನ್ನು ನೆನಪಿಟ್ಕೊಂಡಿದ್ರೆ ಸಾಮಾನ್ಯವಾಗಿ ಇಂಥ ಸಮಸ್ಯೆಗಳು ಬರೋದಿಲ್ಲ, ಬಂದಿದ್ದರೂ ಸುಲಭವಾಗಿ ಗುಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಒಂದಿಷ್ಟು ವಿಷಯಗಳನ್ನ ನಾವು ನೆನಪಿಟ್ಕೊಳ್ಳಬೇಕು. ಮೊದಲನೇದಾಗಿ ಆದಷ್ಟು ಬೇಗ ಇದಕ್ಕೆ ಪಂಚಕರ್ಮ ಚಿಕಿತ್ಸೆಗಳು ಅಥವಾ ಆಯುರ್ವೇದ ಔಷಧಗಳನ್ನು ಮಾಡ್ಕೊಳ್ಬೇಕು. ಮತ್ತು ಸರಿಯಾದ ಪಥ್ಯವನ್ನು ಕೂಡಲೇ ಪ್ರಾರಂಭ ಮಾಡಬೇಕು. ಕೊನೆಯ ಸ್ಟೇಜ್ಗೆಲ್ಲ ಹೋದಾಗ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಇದನ್ನು ನೆನಪಿಟ್ಕೊಳ್ಬೇಕು. ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲಕ್ಕಿಂತ ತುಂಬ ಕಷ್ಟ ಆಗುತ್ತೆ, ಕೆಲವೊಮ್ಮೆ ರಿಸಲ್ಟ್ ಬರದೇನೂ ಹೋಗ್ಬೋದು ಅಂತ. ಮತ್ತು ಕೇವಲ ಒಂದಿಷ್ಟು ಮೆಡಿಸಿನ್ ತೊಗೊಂಡ್ಬಿಟ್ರೆ ಗುಣ ಆಗುತ್ತೆ ಅನ್ನೋ ಥರ ಆಗಿಲ್ಲ. ಪಂಚಕರ್ಮ ಚಿಕಿತ್ಸೆ ಈ ಥರದ ಗಂಭೀರ ಸಮಸ್ಯೆಗಳಲ್ಲಿ ಬೇಕೇ ಬೇಕಾಗತ್ತೆ. ಅದನ್ನು ಸರಿಯಾಗಿ ತಗೊಂಡ್ರೆ ತುಂಬ ಒಳ್ಳೆಯ ಪ್ರಯೋಜನ ಆಗುತ್ತೆ. ನಾನು ಬಹುತೇಕ ಇಂಪಾರ್ಟೆಂಟ್ ವಿಷಯಗಳನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ದೇನೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.